ಫೈನಲಿ ಮೈಸೂರು ರೀಚ್ ಆದ್ವಿ. ಚಿಕ್ಕಮ್ಮ ಮನೆಗೆ ಬಂದಿದ್ವಿ, ಅಲ್ಲಿ ಟೀ ಮಾಡಿದ್ರು ಅಂತ ಎಲ್ಲರೂ ಕುತ್ಕೊಂಡು ಟೀ ಕುಡಿದ್ವಿ. ನಮ್ಮ ಅತ್ತೆ ಮೆಹಂದಿ ಕೋನ್ ತೊಗೊಂಬಂದಿದ್ರು. ಆಷಾಢ ಟೈಮಲ್ಲಿ ಮೆಹಂದಿ ಹಾಕ್ಕೊಂಡ್ರೆ ಒಳ್ಳೇದಾಗುತ್ತಂತೆ. ಸೊ ಹಾಗಾಗಿ ಗುಡ್ ನೈಟ್ ಟೀಟು. ಸೊ ಅಲ್ಲಿದ್ದ ಅತ್ತೆ ಮನೆಗೆ ಬಂದ್ವಿ. ಅಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಬರ್ಡ್ಸ್ ಮಾತಾಡ್ತವೆ ಅಂದರೆ ಅದ್ರ ಹೆಸರು ಟೀಟು ಅಂತೆ. ಹೋಗಿದ ತಕ್ಷಣ ಟೀಟು ಅಂದರೆ ಸಾಕು, ಟೀಟು ಅಂತ ಎಷ್ಟು ಚೆನ್ನಾಗಿ ಕರೀತಾ ಇತ್ತು. ಆ್ಯಕ್ಚುಲಿ ಗುಡ್ ಮಾರ್ನಿಂಗ್ ಕೂಡ ಹೇಳುತ್ತೆ, ಅದೊಂದು ಹೇಳಿಲ್ಲ ಯಾಕೋ ಮಿಸ್ ಆಗಿದೆ. ಸೊ ಅದು ಕೂಡ ಎಷ್ಟು ಚೆನ್ನಾಗಿ ಹೇಳುತ್ತೆ ಗುಡ್ ಮಾರ್ನಿಂಗ್ ಅಂತ. ಸೊ ಹಾಗೆ ನಿಶ್ಚಿತ ಎಲ್ಲ ಆಚೆ ಹೋಗಿ ಊಟ ಮಾಡ್ಕೊಂಬರೋಣ ಅಂತ. ಸೊ ಹಾಗಾಗಿ ಬಂದಿದ್ವಿ. ಇಲ್ಲಿ ಗೋಬಿ ಮತ್ತು ಚಿತ್ರಾನ್ನ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ನನಗಂತೂ ಚಿತ್ರಾನ್ನ ತುಂಬ ಇಷ್ಟ. ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು ಅಂತ ಮತ್ತೆ ಸೊ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇಯಾನ ಅಂದರೂ ನಿಶ್ಚಿತನ ಬಿಡ್ತಾ ಇಲ್ಲ, ಅವ್ರ ಚಿಕ್ಕಪ್ಪನ ಜೊತೆನೇ ಹಂಗೆ ಕಚ್ಕೊಂಡ್ಬಿಟ್ಟಿದ್ದಾಳೆ. ಯಾರನ್ನ ಹಿಡ್ಕೊಂತಲ್ಲ ಅವ್ರನ್ನೇ ಹಿಡ್ಕೊಬಿಡ್ತಾಳೆ. ಅದಕ್ಕೆ ಅಷ್ಟು ಜನ ಬರ್ತಾರಂತ. ಸೊ ಚಿತ್ರಾನ್ನ ಅಂತೂ ತುಂಬ ಚೆನ್ನಾಗಿತ್ತು. ನಾನಂತೂ ಚಿತ್ರಾನ್ನ ಹೊಟ್ಟೆ ತುಂಬ ತಿನ್ಕೊಂಡೆ. ಅದಾದಮೇಲೆ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆ ಅಂತ ಸಪ್ರೇಟಾಗಿ ಐಸ್ ಕ್ರೀಮ್ ಮಾಡ್ತಾರಂತೆ. ನನಗೆ ಫಸ್ಟ್ ಗೊತ್ತಾಗಿಲ್ಲ. ಆಮೇಲೆ ನೋಡ್ತಾ ನೋಡ್ತಾ ಗೊತ್ತಾಯಿತು, ಆ ಥರ ಶೇಪ್ ಎಲ್ಲ ಮಾಡಿದ್ದಾರೆ, ಕೈ ಕಾಲು ಟೋಪಿ ಎಲ್ಲ. ಸೊ ತಿನ್ಕೊಂಡು ಮನೆಗೆ ಹೋದ್ವಿ. 1 2 3 4 5 6 7 8 9 10 ಅಂತ ಜಂಪ್ ಮಾಡಿಸಿಲ್ವಾ? ಇಲ್ವಾ? ಇನ್ನೇನು ಹೇಳ್ಕೊಟ್ರ? ಐ ಹೇಳ್ಕೊಟ್ರೆ, ರೈಮ್ಸ್ ಹೇಳ್ಕೊಟ್ರೆ. ಅಜ್ಜಿ ಜೊತೆ ಮಾತಾಡ್ಕೊಂಡು ಕುತ್ಕೊಂಡಿದ್ಲು ಇಯಾನ. ಫುಲ್ ವಿಡಿಯೋ ಈಗಾಗಲೇ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.